re ga ma ga re ga ma pa da ni sa ni da ni sa ni da ni sa ni ga ni sa ni da ni sa ni da ma ga re sa re do da da da. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಓದಿದ್ದು ನೆನಪಿರಲ್ಲ, ಆದರೆ ನೋಡಿದ್ದು ಯಾವತ್ತೂ ಮರೆಯಲ್ಲ. ಈ ಸತ್ಯ ನಿಮಗೆ ತಿಳಿದಿದೆಯಾ? ನಮ್ಮ ಜೀವನದಲ್ಲಿ ಪುಸ್ತಕವನ್ನು ಓದಿ ಅಡಿಪಾಯ ಹಾಕಿಕೊಟ್ಟರೆ ಕಣ್ಣಾರೆ ಕಂಡು ಪಡೆಯುವ ಅನುಭವಗಳು ಬದುಕಿನ ದಾರಿಯನ್ನು ತೋರಿಸುತ್ತದೆ. ಓದುವ ಮೂಲಕ ಕಲಿಯುವ ಜ್ಞಾನಕ್ಕಿಂತ ಕಣ್ಣಿಂದ ನೋಡಿ ಮತ್ತು ಪ್ರಾಯೋಗಿಕವಾಗಿ ಅನುಭವದ ಮೂಲಕ ಕಲಿಯುವ ವಿದ್ಯೆಗೆ ನಮ್ಮ ನೆನಪಿನಲ್ಲಿ ಹಚ್ಚ ಹಸಿರಾಗಿ ಉಳಿಯುತ್ತದೆ. ಖಂಡಿತವಾಗ್ಲೂ ಅಲ್ವಾ? ಆದರೆ ನೋಡಿ ಕಲಿಯುವ ಕಲಿಕೆಯಲ್ಲಿ ನಮಗೆ ಸೌಜನ್ಯಶೀಲತೆ ಮತ್ತು ಸಮಯ ಪ್ರಜ್ಞೆಯನ್ನು ಕಲಿಸುತ್ತದೆ ಅಲ್ವಾ? ನೋಡಿ, ಕಲಿಕೆ ಎಂಬುದು ಕೇವಲ ಪರೀಕ್ಷೆಗಾಗಿ ಇರದೆ ಬದುಕಿನ ಪ್ರತಿ ಹಂತದಲ್ಲಿ ನಾವು ಕಂಡುಕೊಳ್ಳುವ ಹೊಸ ಪಾಠವಾಗಿದೆ. ನಿಜ ಸ್ನೇಹಿತರೆ, ಅದಕ್ಕಾಗಿಯೇ ಹಿರಿಯರು ಹೇಳುವುದು ಅನುಭವವೇ ಎಲ್ಲಕ್ಕಿಂತ ದೊಡ್ಡ ಗುರು ಎಂದು. ಹೌದಲ್ವಾ? ನಿಮ್ಮ ಅಭಿಪ್ರಾಯ ಜಗತ್ತು ಮೆಚ್ಚಬೇಕಿಲ್ಲ, ನಿಮ್ಮ ಮನಸ್ಸು ಒಪ್ಪಿದರೆ ಸಾಕು. ಬೆಳೆಯುವುದಕ್ಕೆ ಬೇಕಿರುವುದು ಬೇರೆಯವರ ಹೊಗಳಿಕೆಯಲ್ಲ, ನಮ್ಮೊಳಗಿರುವ ಛಲ ಮಾತ್ರ. ಹೊಗಳಿಕೆಗೆ ಸಿಕ್ಕಾಗ ಸಂತಸವಾಗುತ್ತದೆ, ಆದರೆ ಅದು ತಾತ್ಕಾಲಿಕ, ಛಲ ಶಾಶ್ವತ. ಹೌದು, ನಿಜವಾಗ್ಲೂ. ಯಾರು ನಿಮ್ಮನ್ನು ಮೆಚ್ಚದಿದ್ದರೂ ನಿಮ್ಮ ಗುರಿಯನ್ನು ಮುಟ್ಟಬಹುದು, ಆದರೆ ಛಲ ಕಳೆದುಕೊಂಡರೆ ಏನನ್ನೂ ಮಾಡಲಾಗದು. ಖಂಡಿತವಾಗಲು ನಿಮ್ಮೊಳಗಿನ ಶಕ್ತಿಯೇ ನಿಮ್ಮನ್ನು ಸವಾಲುಗಳ ಎದುರು ನಿಲ್ಲಿಸುತ್ತದೆ. ಮೆಚ್ಚುಗೆಗಾಗಿ ದುಡಿಯಬೇಡಿ, ನಿಮ್ಮ ತೃಪ್ತಿಗಾಗಿ ಮತ್ತು ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳುವ ಛಲಕ್ಕಾಗಿ ದುಡಿಯಿರಿ. ಹೃದಯದಲ್ಲಿನ ಪ್ರೀತಿ ಮತ್ತು ದಯೆ, ಸತ್ಯ ಮತ್ತು ನ್ಯಾಯದ ಹಾದಿಯಲ್ಲಿ ನಡೆದರೆ ಅವು ಎಂದಿಗೂ ವ್ಯಕ್ತವಾಗುವುದಿಲ್ಲ. ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಇದೇ ಮಾನವ ಸೇವೆ, ಮಾಧವ ಸೇವೆ. ಹೃದಯದಲ್ಲಿನ ಪ್ರೀತಿ ಮತ್ತು ದಯೆ, ಸತ್ಯ ಮತ್ತು ನ್ಯಾಯದ ಹಾದಿಯಲ್ಲಿ ನಡೆದರೆ ಓದಿದೆ. ಬಟ್ಟೆ ನೋಡಿ ಗೆಳೆತನ ಮಾಡಬೇಡ, ಗುಣ ನೋಡಿ ಗೆಳೆತನ ಮಾಡು. ಏಕೆಂದರೆ ಬಟ್ಟೆ ಹರಿದು ಹೋಗುವ ತನಕ ಮಾತ್ರ ಇರುತ್ತದೆ, ಗುಣ ಸಾಯುವವರೆಗೂ ಇರುತ್ತದೆ. ಇನ್ನು ಕೈ ಕೆಸರಾದರ ಬಾಯಿ ಮೊಸರಂಬಾಗ ಅದು ನಂಬಣ್ಣ. ಈ ಕಾಯ